ದೀಕ್ಷಾ ವೇದಾಂತೋ ಶೈಕ್ಷಣಿಕ ಶ್ರೇಷ್ಠತೆಯ ಪರಂಪರೆಯನ್ನ ಮುಂದುವರಿಸುತ್ತಿರುವ ಸಂಸ್ಥೆ. ಜೆಇಇ ಮೇನ್ 2026 ಸೆಷನ್ 1ರಲ್ಲಿ ಮತ್ತೊಮ್ಮೆ ಭಾರಿ ಸಾಧನೆ ಮಾಡಿದೆ. ಈ ವರ್ಷದ ಪರೀಕ್ಷೆಯಲ್ಲಿ ದೀಕ್ಷಾ ವೇದಾಂತ ಸಂಸ್ಥೆಯ 16 ವಿದ್ಯಾರ್ಥಿಗಳು 99% ಗಿಂತ ಹೆಚ್ಚು ಅಂಕ ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಪ್ರಮುಖ ಪರ್ಸೆಂಟೇಜ್ ಸಾಧಕರಲ್ಲಿ ಪ್ರಾಂಜಲ್ಸ 99.95% ಪಡ್ಕೊಂಡಿದ್ರೆ, ಭರತ್ ಮಧುಸೂದನ್ ಗುಡಿ 99.87% ಗಳಿಸಿದ್ದಾರೆ. ಅದೇ ರೀತಿ ಚೇತನ್ ಕುಮಾರ್ ಬಿಆರ್ 99.84% ಪಡ್ಕೊಂಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈ ವರ್ಷ ಒಟ್ಟು 16 ವಿದ್ಯಾರ್ಥಿಗಳು 99% ಗಿಂತ ಹೆಚ್ಚಿನ ಪರ್ಸೆಂಟೇಜ್ ಪಡೆದುಕೊಂಡಿರೋದು ನಿಜಕ್ಕೂ ವಿಶೇಷ. Hello everyone, I am Bharat Gudi. I am from Bangalore and I have studied in Diksha Excellence Batch, Kanakpura Road. I have secured 99.86 percentile in JEE Main first session, and it's honestly I'm overwhelmed with joy as my 2 years of effort have come to this moment. It definitely wouldn't have been possible without the backbone efforts of all my teachers and the dear faculty members, and I would definitely say that everyone, including Lakshmi ma'am, has supported me through all the ups and downs and through all the emotional things that I have faced here. I'm Swati Subramanya and I studied first PUC and second PUC in Diksha Tanisandra, and I scored 99.6 percentile in JEE Mains first attempt. And this wouldn't be possible without my teachers from my campus, especially Meenal ma'am, who's my dean, and it wouldn't be possible without my parents, who are just the best. They were so supportive and they didn't apply any pressure or anything. I had very safe environment. ನನ್ನ ಹೆಸರು ಚಿನ್ಮಯ ಆತ್ರೇಯ. ನಾನು ದೀಕ್ಷಾ ಮೇನ್ ಕ್ಯಾಂಪಸ್ ಕನಕಪುರ ರೋಡ್ ಅಲ್ಲಿ ಓದಿದ್ದೀನಿ. 2 ವರ್ಷ ಪ್ರಿಪರೇಷನ್ ತುಂಬಾ ಚೆನ್ನಾಗಿತ್ತು ದೀಕ್ಷಾನಲ್ಲಿ. ಅಲ್ಲಿ ಏನು ವಿಶೇಷ ಅಂದ್ರೆ, ಎರಡನ್ನು PU ಆಗ್ಲಿ JEE ಆಗ್ಲಿ ಎರಡು ಒಟ್ಟಿಗೆ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ JEEಗಿಂತ ಮೆಂಟಲ್ ಸ್ಟೇಟು ಹೆಂಗಿರ್ಬೇಕು ಅದನ್ನೆಲ್ಲ ತುಂಬಾ ಒತ್ತಡ ಕೊಟ್ಟಿದ್ದಾರೆ ನಮ್ಮ ಕ್ಯಾಂಪಸ್ ಅಲ್ಲಿ. ಅದು ತುಂಬಾ ಮಹತ್ವ ಅಂತ ಹೇಳ್ತೀನಿ. ಬೇರೆ ಕಡೆ ಎಲ್ಲ ಅದು ಇರ್ಲಿಲ್ಲ. ಹಾಗೆ ನನ್ಗೆ RP ಸರ್, ರೇಣುಕಾ ಪ್ರಸನ್ನ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ 2 ವರ್ಷ. ನಮ್ಮ ಡೀನ್ ಆಗ್ಲಿ ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಕಾನ್ಸೆಪ್ಚುಯಲ್ ಆಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಕ್ಯಾಂಪಸ್ ಅಲ್ಲಿ. ಸೊ ಇದು ತುಂಬಾ ಉಪಯೋಗ ಆಗಿದೆ ನನ್ನ ಪ್ರಿಪರೇಷನ್. ಪ್ರತಿ ವಿದ್ಯಾರ್ಥಿಯ ಸಾಧನೆ ಅವರ ಪರಿಶ್ರಮ, ಮಾರ್ಗದರ್ಶನ ಮತ್ತು ದೃಢ ಸಂಕಲ್ಪದ ಪ್ರತಿಬಿಂಬ. ದೀಕ್ಷಾ ವೇದಾಂತ ಸಂಸ್ಥೆಯ ಸ್ಥಾಪಕರು ಡಾಕ್ಟರ್ ಶ್ರೀಧರ್ ಜಿ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, JEE ಮೇನ್ ಕೇವಲ ಜ್ಞಾನದ ಪರೀಕ್ಷೆಯಲ್ಲ, ಅದು ಶಿಸ್ತು, ನಿರಂತರತೆ ಮತ್ತು ತಂತ್ರಬದ್ಧ ತಯಾರಿಕೆಯ ಪರೀಕ್ಷೆ. ನಮ್ಮ ವಿದ್ಯಾರ್ಥಿಗಳು ಈ ಒತ್ತಡದ ಸಂದರ್ಭದಲ್ಲೂ ಆತ್ಮಸ್ಥೈರ್ಯ ಕಾಪಾಡಿಕೊಂಡಿದ್ದಾರೆ. ಈ ಫಲಿತಾಂಶಗಳು ತಿಂಗಳುಗಟ್ಟಲೆ ಮಾಡಿದ ಸಂರಚಿತ ತಯಾರಿ ಮತ್ತು AI ಆಧಾರಿತ ವಿಶ್ಲೇಷಣೆಯ ಫಲತೆ. ಸೆಷನ್ 2 ಮತ್ತು JEE ಅಡ್ವಾನ್ಸ್ ನಲ್ಲಿ ಇನ್ನೂ ದೊಡ್ಡ ಗುರಿ ನಮ್ಮದು ಅಂತ ಹೇಳಿದ್ದಾರೆ. ಸೊ ನನ್ನ ಹೆಸರು ಮಿಲಿಂದ್ ಚಿಪಲ್ಕಟ್ಟಿ. ಸೊ ದೀಕ್ಷಾದಲ್ಲಿ ಅಕಾಡೆಮಿಕ್ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ನಾವೆಲ್ಲರೂ ಸೇರಿರೋ ಉದ್ದೇಶ, ಸೊ ದೀಕ್ಷಾ ವೇದಾಂತ ವಿದ್ಯಾರ್ಥಿನಿಯರು JEE ಮೇನ್ ಫಸ್ಟ್ ಸೆಷನ್ ಎಕ್ಸಾಮ್ದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಸಾಧನೆಯನ್ನು ಮೆರೆದಿದ್ದಾರೆ. ಈ ಸಾಧನೆಯನ್ನು ನೋಡಿದರೆ ಪ್ರತಿ ವರ್ಷವೂ ಸಹ ನಾವು ಈ ತರದ ಒಂದು ಸ್ಮಾಲ್ ಫಂಕ್ಷನ್ ಅನ್ನು ಮಾಡುತ್ತೇವೆ ಅಂಡ್ ನಮ್ಮ ವಿದ್ಯಾರ್ಥಿನಿಯರು ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಬಂದಿದ್ದಾರೆ. ಯಾವ ರೀತಿಯಾಗಿ ದೀಕ್ಷಾ ವೇದಾಂತ ಕಡೆಯಿಂದ ನಾವು ಅವರಿಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ, ಯಾವ ರೀತಿಯಾಗಿ ಅವರದನ್ನು ಅಳವಡಿಸಿಕೊಂಡು ಪ್ರತಿ ಸಾರಿಯೂ ಈ ತರದ 99 ಪರ್ಸೆಂಟೈಲ್ ಅನ್ನು ಗಳಿಸುತ್ತಾರೆ ಎಂಬುದರ ಬಗ್ಗೆ 2 ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಒಂದನೇದಾಗಿ, ನಮ್ಮ ಸಿಸ್ಟಮ್ದಲ್ಲಿ ನಾವು ಪ್ರತಿ ವಾರದಲ್ಲಿಯೂ ಟೆಸ್ಟು ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾನೆ ಇರ್ತೀವಿ. ಸೊ ದ್ಯಾಟ್ ಗಿವ್ಸ್ ಎ ಕಾನ್ಫಿಡೆನ್ಸ್ ಫಾರ್ ದ ಸ್ಟೂಡೆಂಟ್. ದ ಸೆಕೆಂಡ್ ಥಿಂಗ್ ಈಸ್, ಯಾವ ರೀತಿಯ ದ ವೀಕ್ಲಿ ಟೆಸ್ಟು, ಕಂಬೈನ್ಡ್ ಟೆಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಅದನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಮಾರ್ಪಡಿಕೆಯನ್ನು ನೋಡಿಕೊಂಡು ಅದಕ್ಕೆ ಉತ್ತರಿಸಿಕೆಯನ್ನು ನೀಡಿ ಅವರು ಫಲಿತಾಂಶವನ್ನು ಪಡೆಯುತ್ತಾರೆ. ಅದರ ಮೇಲೆ ನಮ್ಮ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಪ್ಲಾನ್ ಆಗಿರುತ್ತೆ. ಸೊ 2 ಇಯರ್ಸ್ ಈ ವಿದ್ಯಾರ್ಥಿನಿಯರು ನಮ್ಮ ದೀಕ್ಷಾ ವೇದಾಂತ ಇದರಲ್ಲಿ ಇರುತ್ತಾರೆ. ದ ಫಸ್ಟ್ ಇಯರ್ ದ ಕಾನ್ಸೆಪ್ಟ್ ಅನ್ನು ಕಲಿತಾರೆ, ಅದರ ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಕಿಲ್ ಅನ್ನು ಕಲಿತಾರೆ. ದ ಸೆಕೆಂಡ್ ಇಯರ್ ದಲ್ಲಿ ದ ಕಾನ್ಫಿಡೆನ್ಸ್ ಗೇನ್ ಮಾಡಿ ದ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಅದನ್ನು ಬೇರೆ ರೀತಿಯಿಂದ ಅದನ್ನು ಆನ್ಸರ್ ಅನ್ನು ತರಬಹುದು ಕಲೆಯನ್ನು ಕಲಿಯುತ್ತಾರೆ. ಡ್ಯೂರಿಂಗ್ ದ ರಿವಿಷನ್ ಪ್ರೋಗ್ರಾಮ್ they are going to gain the confidence. With that confidence they will start time management, and then they will also start building the accuracy. The time management, accuracy are the 2 key areas wherein the students are going to start getting the marks. So ಇದರ ಜೊತೆಗೆ
ದ ಸ್ಟ್ರೆಸ್ ಸ್ಟ್ರೇನು ಕೂಡ ಇರುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಅಂತ ನಮ್ಮಲ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ. ಸೊ ಪ್ರತಿ ವಾರ ನಮ್ಮ ಟೀಚರ್ಸ್ಗಳು ವಿದ್ಯಾರ್ಥಿನಿಯರ ಜೊತೆಗೆ ಮಾತಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತಾ ಬಂದಿರೋದ್ರಿಂದ ಈ ರೀತಿಯ ಫಲಿತಾಂಶವನ್ನು ಪಡೆಯಲು ನಮಗೆ ಅನುಕೂಲಕರವಾದ ವಾತಾವರಣ. ನಾವು ದೀಕ್ಷಾ ವೇದಾಂತದಲ್ಲಿ ಪ್ರತಿ ವರ್ಷವೂ ಸಹ ಇದನ್ನು ಹಮ್ಮಿಕೊಂಡು will make sure that the students are going to get the right information at the right time, and then they are going to perform better in the examination. ಇನ್ನ ಜೆಇಇ ಮೈನ್ 2026 ಸೆಷನ್ 1ರಲ್ಲಿ ದೀಕ್ಷಾ ವೇದಾಂತು ಸಾಧನೆಯ ಹಿಂದೆ ಇರುವ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ, ಸಂಯೋಜಿತ PU ಪ್ಲಸ್ ಜೆಇಇ ಮಾದರಿ, ದೈನಂದಿನ ಅಭ್ಯಾಸ ಪ್ರಶ್ನೆಗಳ ವ್ಯವಸ್ಥೆ, ಎಐ ಆಧಾರಿತ ಕಾರ್ಯಕ್ಷಮತಾ ವಿಶ್ಲೇಷಣೆ, ಸಂರಚಿತ ರಿವಿಷನ್ ಪ್ಲಾನ್ಗಳು, NTA ಮಾದರಿಯ ಮಾರ್ಕ್ ಪರೀಕ್ಷೆಗಳು, ಕ್ಯಾಂಪಸ್ ಆಧಾರಿತ ತಲ್ಲೀನತೆ ವಾತಾವರಣ. ಇವು ಸಾಧನೆಯ ಹಿಂದಿರೋ ಪ್ರಮುಖ ಅಂಶಗಳು ಅಂದ್ರೆ ತಪ್ಪಾಗಲಾರವು. ಮುಂದಿರುವ ಸೆಷನ್ 2ಗಾಗಿ ತಯಾರಿ ಮತ್ತಷ್ಟು ತೀವ್ರಗೊಳ್ಳಲಿದೆ. ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಉನ್ನತ ಆಲ್ ಇಂಡಿಯಾ ರ್ಯಾಂಕ್ ಗಳಿಗೆ ಪರಿವರ್ತಿಸಲು ದೀಕ್ಷಾ ವೇದಾಂತು ಸಜ್ಜಾಗಿದೆ. ನಮ್ಮ ಗುರಿ ಕೇವಲ ಉತ್ತಮ ಫಲಿತಾಂಶವಲ್ಲ, ಭಾರತದ ಉನ್ನತ ಇಂಜಿನಿಯರಿಂಗ್ ಸಂಸ್ಥೆಗಳಿಗೆ ಶಿಸ್ತುಬದ್ಧ ಚಿಂತಕರನ್ನ ಸಿದ್ಧಪಡಿಸುವುದು ಅಂತೇಳಿ ದೀಕ್ಷಾ ವೇದಾಂತು ಹೇಳಿದೆ. ಅದೇನೇ ಇರ್ಲಿ, ದೀಕ್ಷಾ ವೇದಾಂತು 27 ವರ್ಷಗಳ ಶೈಕ್ಷಣಿಕ ನಂಬಿಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸುಗಳಿಗೆ ಬಲವಾದ ನೆಲೆ. ಮುಂದಿನ ದಿನಗಳಲ್ಲಿ ಈ ಸಾಧನೆ ಮುಂದುವರಿಯುತ್ತದೆ. ಯಶಸ್ಸಿನ ಕಥೆಗಳು ಮತ್ತಷ್ಟು ಬರೆಯಲ್ಪಡುತ್ತವೆ.